ಬಂತು, ಅದಾದ್ಮೇಲೆ ಕೋವಿಡ್ ಬಂದ ಇಂಡಸ್ಟ್ರಿ ಬಿದ್ದೋಯ್ತಾ, ಸಿನಿಮಾನೇ ಹೋಗಲ್ಲ, ಅಷ್ಟಲ್ಲಿ 1 ಕೋಟಿ ಏನೋ ಹಾಕ್ಬಿಟ್ಟಿದ್ರು ಅಷ್ಟೇ. ಆಗಲ್ಲ, ವರ್ಕೌಟ್ ಆಗಲ್ಲ ಅನ್ನೋ ಟೈಮಲ್ಲಿ ವಿ ಗಾಟ್ ಸಮ್ ಹೋಪ್ಸ್ ಅಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್. ಈ ಮಧ್ಯದಲ್ಲಿ ನಂಗೊಂದಷ್ಟು ಆಪರ್ಚುನಿಟೀಸ್ ಬಂತು. ರಾಧಿಕಾ ಮೇಡಮ್ ಒಂದು ಸಿನಿಮಾ ಮಾಡ್ತಾ ಇದ್ದೀನಿ ಅಜಾಗ್ರತ ಅಂದ್ಬಿಟ್ಟು. ಸೊ ಈ ತರ ಲೈಕ್ ಇಟ್ಸ್ ಗೋಯಿಂಗ್ ಆನ್. ಸೊ ಈಗ ಫೈನಲಿ ಲೈಕ್ ವಿ ಡಿಸೈಡೆಡ್ ಇಲ್ಲ, ಎಲ್ಲ ಕಂಪ್ಲೀಟ್ ಆಗಿದೆ. ಈಗ ತೆಲುಗು ತಮಿಳ್ ಮಲಯಾಳಂ ಎಲ್ಲ ಜಗ್ಲಿಲಿ ಬರ್ತಾ ಇದೆ. ಸೊ ನಮ್ಗೆ ಅಲ್ಲಿ ರೆಸ್ಪಾನ್ಸ್ ಸ್ವಲ್ಪ ಚೆನ್ನಾಗಿ ಬರ್ತಾ ಇರೋದ್ರಿಂದ ಇಲ್ಲ ಡಿಸ್ಟ್ರಿಬ್ಯೂಷನ್ ಪಾಯಿಂಟ್ ಆಫ್ ವ್ಯೂ ನಮ್ಗೆ ಆಕ್ಚುಲಿ ನಮ್ದು ಹಿಂದಿ ರೈಟ್ಸ್ ಆಲ್ರೆಡಿ ಸೇಲ್ ಆಗೋಗಿದೆ ಸರ್. ಈಗ ನಾವು ಗಾಗ ಅಂತ ನಾವು ಏನ್ ನೋಡ್ತಾ ಇದೀವಿ, ಜಿ ಅವ್ರು ಆಲ್ರೆಡಿ ಪರ್ಚೇಸ್ ಮಾಡಿದ್ವಿ. ಸೊ ಮಾರ್ಕೆಟ್ ಇದೆ, ವಿ ಕ್ಯಾನ್ ಡೂ ಸಮಥಿಂಗ್. ಓಕೆ, ಇದಾಗುತ್ತೆ. ಕಂಟೆಂಟ್ ನಾನು ಇಲ್ಲಿವರೆಗೂ ಏನು ಆಚೆ ಬಿಟ್ಟಿಲ್ಲ. ಕಂಟೆಂಟ್ ತೋರಿಸ್ಕೊಂಡೆ ಆಚೆ ಬರೋಣ ಅನ್ನೋ ಪ್ರೆಸ್ ಮೀಟ್ ಇದು ಫಸ್ಟ್ ಸ್ಟಾರ್ಟ್ ಮಾಡ್ತಾರೆ. ವೆರಿ ಸೂನ್ ವಿ ಆರ್ ಕಮಿಂಗ್ 1 or 2 months. ಈಗ ನಾವು ಸರ್ ಜೊತೆ ಮಾತಾಡ್ಕೊಂಡು ಡೇಟ್ ಈಗ ಬೇಗನೆ ಅನೌನ್ಸ್ ಮಾಡ್ತೀವಿ. ವೆರಿ ಸೂನ್ ವಿಲ್ ಕಮ್ ಆನ್. ಇದ್ರ ಮೇಲೆ ನಾವು ಸ್ಟಾರ್ಟ್ ಮಾಡಿರೋದು ಸರ್. ಗಾರ್ಗಾ ಇಟ್ಸ್ ಅ ಪ್ಲೇಸ್ ನೇಮ್, ಒಂದು ಊರ ಹೆಸರು, ಇಟ್ಸ್ ಅ ಫಿಕ್ಷನಲ್ ನೇಮ್. ಈಗ ನಮ್ದು ಕತೆ ಒಂದು ಊರಲ್ಲಿ ಇದೆ ಅಂತ. ಈಗ ಕ್ರೈಮ್, ಈಗ ನೋಡ್ಬೇಕು ಕ್ರೈಮ್ ಥ್ರಿಲ್ಲರ್ ಹಾರರ್ ಜಾನರ ಅಂತ ಅನ್ಸ್ಬೋದು. ಆಕ್ಚುಲಿ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ. ಒಂದು ಅಡ್ವೆಂಚರ್ ಮೇಲೆ, ಒಂದು ಸಸ್ಪೆನ್ಸ್ ಮೇಲೆ, ಅದು ನೀವು ಕ್ರೈಮ್ ತರಾರು ನೋಡ್ಬೋದು, ಹಾರರ್ ತರಾರು ನೋಡ್ಬೋದು. ಕ್ಲೈಮ್ಯಾಕ್ಸ್ ವಿಲ್ ಆಕ್ಚುಲಿ ವಾಟ್ ಇಸ್ ದ ಜಾನರ್. ಹಾ ಸರ್, ಲ್ಯಾಂಡ್ ಆಫ್ ಶಾಡೋ, ನಾವು ಶಾಡೋ ಯಾವ ತರನು ಆಗ್ಬೋದು. ಸಿ ಇಟ್ ಕ್ಯಾನ್ ಬಿ ಅ ನೆಗೆಟಿವ್ ಶಾಡೋ, ಇಟ್ ಕ್ಯಾನ್ ಬಿ ಅ ಪಾಸಿಟಿವ್ ಶಾಡೋ. ಸಮ್ಟೈಮ್ಸ್ ನಮ್ಮ ಶಾಡೋನು ನಾವು ಎದುರ್ಕೊಂಡ್ಬಿಡ್ತೀವಿ. ಸೊ ದ ಲ್ಯಾಂಡ್ ಆಫ್ ಶಾಡೋಸ್. ಸೊ ಆ ಲ್ಯಾಂಡ್ ಅಲ್ಲಿ ಯಾವ ತರ ನೆರಳುಗಳು, ಇಟ್ ಮೇ ಬಿ ಡಾರ್ಕ್, ಇಟ್ ಮೇ ಬಿ ಗುಡ್, ಗೊತ್ತಿಲ್ಲ. ಅದು ಸಿನಿಮಾ ನೋಡಿದಾಗ ನಮ್ಗೆ ಇನ್ನ ನೀಟಾಗಿ ಕ್ಲಾರಿಟಿ ಸಿಗ್ತದೆ. ಸಿನಿಮಾ ಅನ್ನಕ್ಕಿಂತ ಸರ್ ಈಗ ಫ್ಯೂಚರ್ ಡೇಸ್ ಅಲ್ಲಿ ಇವತ್ತು ಹೆಂಗೆ ನಾನು ಒಂದೊಂದು ಕಂಟೆಂಟ್ ಬಿಟ್ಟೆ, ನಾನೇನು ಔಸ್ ಇಟ್ಕೊಳ್ಳಲ್ಲ ಸರ್ ಈ ಸಿನಿಮಾಲಿ. ಬಿಫೋರ್ ರಿಲೀಸ್ ನಾನು ಎಲ್ಲ ನಿಮ್ ಮುಂದೆ ಹೇಳ್ತೀನಿ, ಪ್ರತಿಯೊಂದು ಕಂಟೆಂಟ್, ಪ್ರತಿಯೊಂದು ಇದು. ದೆನ್ ಯು ವಿಲ್ ನೋ ವೆದರ್ ಟು ವಾಚ್ ದ ಫಿಲ್ಮ್ ಆರ್ ನಾಟ್. ಈಗ ರಿಲೀಸ್ ಆದ್ಮೇಲೆ ಅಯ್ಯೋ ನನ್ನ ಸಿನಿಮಾಗೆ ಬಂದಿಲ್ಲ ಯಾಕೆ ನೋಡ್ತಾರೆ ಸರ್? ಕಂಟೆಂಟ್ ಫಸ್ಟ್ ಮಾತಾಡ್ಬೇಕು. ಆ ಕಂಟೆಂಟ್ ಮಾತಾಡಕ್ಕೆ ನಾನು ಬರೀ ಒಂದು ಟ್ರೈಲರ್ ಅಥವಾ ಒಂದು ಗ್ಲಿಮ್ಸಸ್ ಸಾಕಾಗಲ್ಲ. ಯಾಕಂದ್ರೆ ಈಗ ನಾನೊಬ್ಬ ಆಡಿಯನ್ ಆಗಿ ನೋಡ್ತೀನಿ. ಈಗ ಡಿಜಿಟಲ್ ಮಾರ್ಕೆಟ್ ಡೈಲಿ ಸ್ಕ್ರಾಲ್ ಮಾಡಿದ್ರೆ ಸರ್ 5 ಸಿನಿಮಾ 6 ಸಿನಿಮಾ ಬರುತ್ತೆ. ಈಗ ನಾನೊಬ್ಬ ಆಡಿಯನ್ ಆಗಿ, ಒಬ್ಬ ಫಿಲ್ಮ್ ಮೇಕರ್ ಆಗಿ ಎಷ್ಟು ಸಿನಿಮಾ ನಾನು ನೋಡ್ತಾ ಇದ್ದೀನಿ. ಈಗ ನಾವೆಲ್ಲ ಇಷ್ಟು ಜನ ಇದ್ದೀವಿ, ನಾವು ಎಷ್ಟು ಸಿನಿಮಾ ನಾವು ನೋಡ್ತಾ ಇದೀವಿ? ನಾವು ನೋಡ್ತಾ ಇಲ್ಲ ಸರ್. ಎಲ್ಲೋ ಒಂದು ಸಿನಿಮಾ ಸೌಂಡ್ ಆಗ್ತದೆ, ಚೆನ್ನಾಗಿ ಹೋಗ್ತದೆ ಅಂತ ಮೌತ್ ಟಾಕ್ ಬರುತ್ತೆ, ನಾವು ಹೋಗ್ತೀವಿ ಸರ್. ಇಲ್ಲ ನಾವು ಹೋಗಲ್ಲ ಸರ್. ಹೌದಾ, ಚೆನ್ನಾಗಿ ಬಿಟ್ಬಿಡ್ತೀವಿ. ಹಿಂಗಿರ್ಬೇಕಾದ್ರೆ ಸೊ ವಿ ಡಿಸೈಡೆಡ್ ಕಂಟೆಂಟ್ ಆಚೆ ಬಿಟ್ಬಿಡೋಣ, ಏನೇನಿದೆ ಎಲ್ಲ ತೋರಿಸ್ತೀವಿ ಸರ್. ಸಿನಿಮಾಲಿ ಅಂದಿ ನಿಮ್ಗೆ ಏನ್ ಸಿಗುತ್ತೆ ಅನ್ನೋದು ಸಿನಿಮಾಲೇ ತೋರಿಸುತ್ತೆ. ಈ ಪಾಯಿಂಟ್ ಆಫ್ ವ್ಯೂ ಈಗ ಸ್ಟಾರ್ಟ್ ಸರ್. ಲೈಕ್ ಯಾಕಂದ್ರೆ ಏನಾದ್ರು ಇದ್ದಿದ್ರೆ ಲೈಕ್ ಇನ್ನ ಚೆನ್ನಾಗಿರೋದು. ವಿ ಆರ್ ಸ್ಟಾರ್ಟಿಂಗ್ ಫ್ರಮ್ ಟುಡೇ, ವಿಲ್ ಸಿ ಲೈಕ್ ಹೆಂಗ್ ಹೋಗುತ್ತೆ ಸರ್. 3 ಸಾಂಗ್ ಇದೆ. ಒಂದು ಶಿವನ್ ಸಾಂಗ್ ನಾವು ಸ್ಟಾರ್ಟ್ ಶೂಟ್ ಬಿಫೋರ್ ಹೋಗಿದ ಮುಂಚೆನೆ ಶಿವನ್ ಸಾಂಗ್ ಇದೆ ನಾವು ಶೂಟಿಂಗ್ ಸ್ಟಾರ್ಟ್ ಮಾಡಿದ್ದು. ಆ ಶಿವನ್ ಸಾಂಗ್ ಶೂಟ್ ಮಾಡಿ ನಾವು ಇಮಿಡಿಯೇಟ್ ಲಾಂಚ್ ಮಾಡ್ತೀವಿ ಅದನ್ನ. ಅದು ಟೈಟಲ್ ಲಾಂಚ್ ಕಮ್ ಶಿವನ್ ಲಾಂಚ್ 2020 ಅಶೋಕ ಹೋಟ್ಲಲ್ಲಿ ಮಾಡಿದ್ವಿ. ಸೊ ಅದು ಗುರು ಸರ್ ಮಾಡ್ತಾರೆ ಕಂಪ್ಲೀಟ್ ಆಗಿ ಕಂಪೋಸಿಷನ್. ಅದಾದ್ಮೇಲೆ ಈಗ ಲವ್ ಸಾಂಗ್ ನೀವೇನ್ ನೋಡಿ, ಇದು ಕಂಪ್ಲೀಟ್ RP ಪಟ್ನಾಯಕ್ ಸರ್ ಮಾಡಿದ್ರು ಮೆಲೋಡಿ. ಇದು ಇನ್ನೂ ಒಂದು ಸಾಂಗ್ ಇದೆ, ಐ ಥಿಂಕ್ ಜಾನ್ವರಿ ಅದು ರಿವೀಲ್ ಮಾಡ್ತೀವಿ ಸರ್. ಇನ್ನೊಂದು ಅದಾದ್ಮೇಲೆ ಇನ್ನೊಂದು ವಿಟಿ ಪ್ಲೇ ಮಾಡ್ತಿದ್ದೆ ನೀವು. ಅಲ್ಲಿ ಕಂಪ್ಲೀಟ್ಲಿ ಡಾರ್ಕ್ ಶೇಡ್ ಇದೆ. ಈ ಸಾಂಗ್ ಮಾತ್ರ ನಿಮಗೆ ಗ್ಲಾಮರಸ್ ಆಗಿ ಕಾಣಿಸಿದ್ದು. ಬಟ್ ನಾನು ಯಾವಾಗ ಕ್ಯಾರೆಕ್ಟರ್ಸ್ ನ ತೋರ್ಸ್ಕೊಂಡ್ ಬಂದೆ, ಅಲ್ಲಿ ನಿಮ್ಗೆ ಯಾವ್ದು ಗ್ಲಾಮರಸ್ ಆಗಿ ಕಾಣಿಸಲ್ಲ ಸರ್. ಈವನ್ ಅದ್ರ ಹೀರೋಯಿನ್ ಶಿ ಇಸ್ ಲುಕಿಂಗ್ ಡಾರ್ಕ್ ಅಲ್ವಾ? ಸೊ ಹಂಗಾಗಿ ಅದಕ್ಕೆ ನಾನು ಆ ಕ್ಯಾಸ್ಟಿಂಗ್ ವಿಡಿಯೋನ ಪ್ಲೇ ಮಾಡಿಸಿದ್ದು. ಇಟ್ಸ್ ನಾಟ್ ಅ ಗ್ಲಾಮರಸ್ ಆರ್ ಲವ್ ಸ್ಟೋರಿ, ಇಟ್ಸ್ ಅಡ್ವೆಂಚರಸ್ ಡ್ರಾಮಾ. ಆ ಅಡ್ವೆಂಚರಸ್ ಡ್ರಾಮಾದಲ್ಲಿ ಒಂದು ಫಿಕ್ಷನಲ್ ಕತೆ ನಾವೆಲ್ಲರೂ ಮಾಡ್ಕೊಂಡಿರ್ತೀವಿ. ಒಂದು ಆಡಿಯನ್ಸ್ಗೆ ನಾವ್ ಏನ್ ಹೇಳ್ಬೇಕು, ಏನ್ ಮಾಡ್ಬೇಕು, ಇದನ್ನೇ ಮಾಡ್ಕೊಂಡ್ ಬಂದಿದ್ದೀವಿ ಸರ್. ಸರ್ ಅಡ್ವೆಂಚರ್ ಅಂದಾಗ ನಿಧಿ ಅಂತಾನೆ ಬರಲ್ಲ ಸರ್. ಈಗ ಅಡ್ವೆಂಚರ್ ಅಂದಾಗ ಏನಾಗುತ್ತೆ, ಒಂದು ಜಾಗಕ್ಕೆ ಇರ್ಬೋದು. ಈಗ KGF ನಾವು ನೋಡ್ಬೋದು, ಅದು ಒಂದು ಸ್ಥಳಕ್ಕೆ ಇದ್ ಮಾಡ್ತಾರೆ, ಅದು ನಿಧಿ ಅಂತ ನಾವ್ ಹೇಳಕ್ ಬರಲ್ಲ. ಕಾಂತಾರ ನೋಡಿದಾಗ ಆ ಪ್ಲೇಸ್ ಉಳಿಸ್ಕೊಳಕ್ ಮಾಡ್ತಾರೆ. ಅಗೇನ್ ಇಟ್ಸ್ ಅನ್ ಅಡ್ವೆಂಚರ್ಸ್ ಡ್ರಾಮಾ. ಅದ್ರ ನಮ್ಮದೊಂದು ಡಿವೋಷನಲ್ ಕಂಟೆಂಟ್ ನ ಒಂದು ಎಂಪವರ್ಡ್ ಆಗಿದೆ. ಸೊ ನಂದ್ರಲ್ಲೂ ಲ್ಯಾಂಡ್ ಆಫ್ ಶಾಡೋಸ್ ಎಕ್ಸಾಕ್ಟ್ಲಿ. ಸೊ ಅದ್ರ ಮೇಲೆ ನಡೆಯಂತ ಒಂದಿತ್ತು ಸರ್. 100% ಫಿಕ್ಷನಲ್ ಸರ್. ಇದು ಯಾವ್ದೋ ಒಂದಿಂದ ಇನ್ಸ್ಪೈರ್ ಆಗಿರೋದಾಗ್ಲಿ ಏನೂ ಅಲ್ಲ. ಇದು ನಾವು ಮತ್ತೆ ನಮ್ಮ ಟೀಮ್ ಸೇರ್ಕೊಂಡು ಮಾಡಿರೋಂಥ ಕತೆ. ಯಾವ ಶೋದೇನೂ ಫಿಕ್ಷನ್ ಅಲ್ಲ ಸರ್. ಆಮೇಲೆ ಎಲ್ಲ ಕಂಪ್ಲೀಟ್ಲಿ ಫಿಕ್ಷನ್, ಯಾವ್ದು ರಿಯಾಲಿಟಿ ಅಲ್ಲ. ಅಂದ್ರೆ ಈಗ ಕತೆಗೆ ಈಗ ಫಾರ್ ಎಕ್ಸಾಂಪಲ್ ನಾವು ಒಂದು ಕ್ಯಾರೆಕ್ಟರ್ಸ್ ಬರ್ದಾಗ, ಈಗ ಒಬ್ಬ ಪ್ರೊಟಗನಿಸ್ಟ್ ನಾವು ಸ್ಟಾರ್ಟಿಂಗ್ ಮಾಡಿದಾಗ ಏನಾಗುತ್ತೆ, ಓಕೆ ಅವ್ನ ಕ್ಯಾರೆಕ್ಟರ್ ಹಿಂಗ್ ಟ್ರಾವೆಲ್ ಆಗುತ್ತೆ ಎಂಡ್ಗೆ, ಆ ಕ್ಯಾರೆಕ್ಟರ್ ಜೊತೆ ಯಾರ್ಯಾರು ಜಾಯಿನ್ ಆಗ್ತಾರೆ. ಸೊ ವಾಟ್ ದ ಸ್ಟ್ರಗಲ್ಸ್ ವಿಲ್ ಫೇಸ್ ಇನ್ ದ ಫ್ಯೂಚರ್. ಸರಿ, ಅದೇ ಕತೆ ನಾವೆಲ್ಲರೂ ಹೇಳೋದು ಇದ್ರ ಮೇಲೆ ಇರೋದು ಸರ್. ಸರ್ ನಾನು ಅದನ್ನೇ ಹೇಳಿದೆ, ನಾನು 2020 ಮಾಡಿದಾಗ ನಾನು ಏನೂ ಅಲ್ಲ, ನಾನು ಯಾರಿಗೂ ಪರಿಚಯನೂ ಇರಲಿಲ್ಲ. ನನ್ನ ಮೇಕಿಂಗ್ ಈಗ ಅಟ್ಲೀಸ್ಟ್ ನಾನು ಈ ವಿಡಿಯೋ ನೋಡ್ಕೊಂಡು ಒಬ್ಬ ಪ್ರೊಡ್ಯೂಸರ್ ಹತ್ರ ಒಂದು ಸ್ವಲ್ಪ ಅಡ್ವಾನ್ಸ್ ಇಸ್ಕೋಬಹುದು, ಅವತ್ತಿರ್ಲಿಲ್ಲ.
ಅವತ್ತು ರಾಮದಾಸ್ ಸರ್ಗೆ ನಾನು ಈ ವಿಷನ್ ಹೇಳಿದಾಗ, ನಾವು ತೆಲುಗು ಮತ್ತೆ ತಮಿಳ್ ಇದೆಲ್ಲ ನಾವು ಒಂದು ಪ್ಯಾನ್ ಇಂಡಿಯಾ ಅನ್ನೋದು ಒಂದು ಏನಿದೆ, ಅದು ಪ್ಯಾನ್ ಇಂಡಿಯಾ ಅನ್ನೋ ವರ್ಡ್ ಇರ್ಲಿಲ್ಲ ಆಗಷ್ಟೇ. ಬಟ್ ನಾವು ರಿಮೇಕ್ ಕೊಡೋ ಬದಲು ವಿಲ್ ರಿಲೀಸ್ ದ ಫಿಲಮ್ ಅನ್ನೋದು ಒಂದು ಪ್ಲಾನ್ ಇತ್ತು, ತೆಲುಗು ಅಂಡ್ ತಮಿಳ್ ಎಲ್ಲ ನಾವು ಮಾಡೋಣ. ಆ ಇದಕ್ಕೆ ಏನ್ ಮಾಡೋದು, ನಾವು ಬರೀ ನಾವು ಹೇಳ್ತಾ ಇದ್ವಿ ಸರ್ ಸಾಯಿ ಕುಮಾರ್ ಸರ್, ನಂಗೆ ಪರಿಚಯ ಇರು ಮಗ, ಫೋನ್ ಮಾಡ್ತೀನಿ ಸರ್ ಸಂಪದ, ಅವ್ರು ನಂಗೆ ಪರಿಚಯ. ಸೊ ಇಟ್ ವಾಸ್ ಈಸಿಯರ್ ಫಾರ್ ಮೀ ಟು ಬ್ರಿಂಗ್ ಆಲ್ ದಿಸ್ ಕ್ಯಾಸ್ಟ್. ಸರ್ ಒಂದು 60 to 65 ಡೇಸ್ ಶೂಟ್ ಮಾಡಿದ್ದೀನಿ ಸರ್. ನಾನು ಅತಿರಪಲ್ಲಿ ಫಾಲ್ಸ್ ಕೇರಳಲ್ಲಿ ಅಲ್ಲಿ ಶೂಟ್ ಮಾಡಿದ್ದೀವಿ. ಅದಾದ್ಮೇಲೆ ಚಿಕ್ಕಮಂಗ್ಳೂರಲ್ಲಿ ಮನೆಗಳ ಎಪಿಸೋಡ್ಸ್ ಚಿಕ್ಕಮಂಗ್ಳೂರಲ್ಲಿ ಶೂಟ್ ಮಾಡಿರೋದು. ದಾಂಡಲಿಲಿ ಆಕ್ಚುಲಿ ನಾವು ಇಲ್ಲಿ ನಾವು ಫಾರೆಸ್ಟ್ ಅಂತ ಪಾಯಿಂಟ್ ಆಫ್ ವ್ಯೂ ನಾವೀಗ ಬ್ಯಾಂಗ್ಳೂರ್ ಸರೌಂಡಿಂಗ್ಸ್ ನೋಡ್ರೆ ನಮಗೆ ಫಾರೆಸ್ಟ್ ಇಲ್ಲ. ಈಗ ಈ ನವಡೇಸ್ ನಾವು ಏನ್ ಮಾಡ್ತಾ ಇದೀವಿ, ತುಂಬಾ HMT ಹೋಗ್ತೀವಿ, ಇಲ್ಲ ಸಪೋರ್ಟ್ ಗಾರ್ಡನ್ ಹೋಗಿ ಫಾರೆಸ್ಟ್. ಬಟ್ ಈ ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ನಾವು ಆಗುವೆ ಮತ್ತೆ ದಾಂಡಲಿ ಶೂಟ್ ಮಾಡ್ತೀವಿ. ಕಂಪ್ಲೀಟ್ ನೈಟ್ ಎಪಿಸೋಡ್ ಆಗಿರ್ಬೋದು, ಡೇ ಎಪಿಸೋಡ್ ಆಗಿರ್ಬೋದು. ಅದು ಪರ್ಮಿಷನ್ ಇಲ್ಲ ಅಂದ್ರೂ ಅದು ನೀವು ಪ್ರೊಡ್ಯೂಸರ್ನ ಕೇಳಿ ಅವ್ರು ಹೆಂಗ್ ಕೊಡ್ಸಿದ್ರು ಅಂತ. ಅವ್ರು ಪರ್ಮಿಷನ್ ಕೊಡ್ಸಿದ್ರೆ ನಾವು ಶೂಟ್ ಮಾಡಿದೀವಿ. ಕಂಪ್ಲೀಟ್ ದಾಂಡಲಿಲೇ ಶೂಟ್ ಮಾಡಿದೀನಿ, ಆಗು ಮೇಲೆ ಶೂಟ್ ಮಾಡಿದೀನಿ. ಅದಾದ್ಮೇಲೆ ಬ್ಯಾಂಗ್ಳೂರ್ ಸ್ವಲ್ಪ ಎಪಿಸೋಡ್ಸ್ಗಳು, ಈ ಪಬ್ ಎಪಿಸೋಡ್ಸ್ ಎಲ್ಲ ನಾವು ಬ್ಯಾಂಗ್ಳೂರ್ ಶೂಟ್ ಮಾಡಿದ್ವಿ. ಈ ಸಾಂಗ್ ನೀವು ಈಗ ಏನ್ ನೋಡಿದ್ರೆ ಇದು ಮಂಗಳೂರಲ್ಲಿ ಮಾಡಿರೋದು, ಉಡುಪಿ ಮತ್ತೆ ಮಂಗಳೂರು ಬೀಚ್ ಇದರಲ್ಲಿ. ಸರ್ ಬಜೆಟ್ ಸ್ವಲ್ಪ ಲಿಮಿಟೇಷನ್ ಜಾಸ್ತಿ ಇಟ್ಟೆ ಹೋಗಿದೆ. ಯಾಕಂದ್ರೆ ನೀವೆಲ್ಲ ನೋಡಿರ್ಬೋದು, ಅಶೋಕ ಹೋಟ್ಲಲ್ಲಿ ನಂಗೆ ಇವರು 30 ಲಕ್ಷ ರೂಪಾಯಿ ಅಂತ ನಂಗೆ ಬಜೆಟ್ ಕೊಟ್ಬಿಟ್ಟು ಅವತ್ತು ಲಾಂಚ್ಗೆ 20 ಲಕ್ಷ ರೂಪಾಯಿ ಖರ್ಚು ಮಾಡ್ತಾರೆ. ಸರ್ ನನಗೆ ಗೊತ್ತಲ್ಲ ಸರ್, ನಾನು ಇವನಿಗೆ ಕತೆ ಹೇಳಕ್ ಹೋಗ್ತಾ ಇದೀನಿ ಅಂತ 2-3 ಜನ ಕೇಳಿದಾಗ ರಾಮ್ ಪ್ರಸಾದ್ ಸರ್ ಅವ್ರ ಹತ್ರ ಕತೆ ಹೇಳಕ್ ಹೋಗ್ತಿದ್ಯಾ, ನಿನ್ನ ಚೇರಿನ ಕಲಿಸ್ಬಿಟ್ಟು ಅವ್ರು ಕುತ್ಕೊಂಡ್ಬಿಡ್ತಾರೆ ಅಂತೆಲ್ಲ ಹೇಳಿದ್ರು. ಆ ಬೈದ ಮೇಲೆ ನಾನು ಹೋಗಿದ್ದು. ಆ ಇದ್ರಲ್ಲಿ ನಾನು ಏನ್ ಮಾಡಿದ್ರೆ, ನಂಗೆ ಎಲ್ಲೂ ಟ್ರ್ಯಾಪ್ ಸಿಗಾಕೋಕ್ ಇಷ್ಟ ಇರ್ಲಿಲ್ಲ ಸರ್, ಯಾಕಂದ್ರೆ ನಂಗೆ ಗೊತ್ತಿಲ್ಲ ಅವ್ರು ಯಾರು ಅನ್ನೋದು. ಸೊ ಆ ಇದ್ರಲ್ಲಿ ನಾನು ವಾಪಸ್ ಹೊಡೆದಾಗ ಅವ್ರು ಏನ್ ಮಾಡಿದ್ರು, ಅವ್ರು ನೀಟಾಗಿ ಮಾಡ್ಕೊಂಡು ಹೋಗ್ತಾರೆ ಅಂತ ಎಲ್ರಿಗೂ ಗೊತ್ತು. ಬಟ್ ಎಲ್ಲಾರು ಹೇಳ್ತಾ ಇದ್ರು ಸರ್, ಅವರು ಫುಲ್ ಕಂಟ್ರೋಲ್ ತಗೊಂಡ್ಬಿಡ್ತಾರೆ ಹೆಂಗ್ ಮಾಡಿ. ಸರ್ ಇವತ್ತು ಸರ್ ನಾನು ಅವ್ರ ಮುಂದೆನೂ ಹೇಳ್ತೀನಿ, ಎಲ್ಲ ನಾನು ಶೂಟ್ ಹೋದ್ರೆ ಸರ್, ರಾಮದಾಸ್ ಸರ್ ಇಲ್ಲಿಯವರು ಶೂಟ್ ಬಂದಿಲ್ಲ ಸರ್. ಫೋನ್ ಮಾಡ್ತಾರೆ, ಮಗ ಮುಗಿತಾ ಮಗ ಅಂತಾರೆ. ಕೆಲವು ಟೈಮ್ ನಾನೇ ಫೋನ್ ಮಾಡ್ತೀನಿ, ಸರ್ ಯಾಕೋ ಕಾಲ್ ಶೀಟ್ ಇವತ್ತು ಎಕ್ಸ್ಟೆಂಡ್ ಆಗಂಗಿದೆ, ಓಕೆನಾ ಸರ್, ಮಗ ಆರಾಮಾಗಿ ಮಾಡು, ನಾಳೆ ನೀಟಾಗಿ ತೋರಿಸು. ಇಷ್ಟು ಬಿಟ್ರೆ ನಂಗೆ ಆ ಫ್ರೀಡಮ್ ಕೊಟ್ಟಿರೋದಕ್ಕೆ ಇವತ್ತು ಈ ಸಿನಿಮಾ ನಾವು ಲೇಟ್ ಆದ್ರೂ ನಾವು ಏನ್ ಪ್ರೊಜೆಕ್ಟ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದೆ ಅವತ್ತು, ಅದು ಇವತ್ತು ನಂಗೆ ಸಿಕ್ಕಿದೆ ಅಂತ ನಾನು ಅನ್ಕೊಂತೀನಿ. ಸಾಂಗ್ ಇದಾಗ್ಲಿಕ್ಕೆ ಇಲ್ಲಿ ಅರುಣ್ ಸ್ವಲ್ಪ ಅವಾಯ್ಡ್ ಮಾಡಿದ್ರೆ ಯಾಕೆ ಸರ್? ನೀವು ಅದೇ ನಾನು ಕ್ಯಾಸ್ಟಿಂಗ್ ಇದ್ರಲ್ಲಿ ತೋರಿಸ್ತಾ ಅರುಣ್ ಒಂದು ಶೇಡ್ ಇತ್ತು, ಅಂದ್ರೆ ಇಟ್ಸ್ ಅ ಡಿಫ್ರೆಂಟ್ ಶೇಡ್. ಬಟ್ ಸಾಂಗ್ ಅಲ್ಲಿ ಬಂದಾಗ ಇನ್ನೊಂದು ಶೇಡ್ ಬರುತ್ತೆ. ಸೊ ನನಗೆ ಆಕ್ಚುಲಿ ನಾನೇನ್ ಮಾಡಿದೆ, ಈ ಗ್ಲಿಮ್ಸಸ್ ಯೂಟ್ಯೂಬ್ ಬಿಡ್ಬೇಕಾದ್ರೆ ಕೆಲವು ಶಾರ್ಟ್ಸ್ ಗಳನ್ನ ನಾನು ಬೇಕು ಅಂತಾನೆ ಐಡ್ ಔಟ್ ಮಾಡಿದೆ. ಈಗ ಬರೀ ಅವ್ರ ಹೀರೋಯಿನ್ ಪಾಯಿಂಟ್ ಆಫ್ ವ್ಯೂ ಒಂದು ಮೆಲೋಡಿ ಟ್ರ್ಯಾಕ್ ಅಲ್ಲಿ ಬಿಡೋಣ, ಒಂದು ಅಗೋರಿ ಸಾಂಗ್ ಬಿಟ್ಟಿದ್ವಿ, ಈಗ ಒಂದು ಮೆಲೋಡಿ ಟ್ರ್ಯಾಕ್ ಅಲ್ಲಿ ಬಿಡೋಣ. ಆ ಶೇಡ್ ಒಂದು ಟೀಸರ್ ಟ್ರೈಲರ್ ಬಂದಾಗ ಇದನ್ನ ನೋಡಿದ್ರೆ ಜನಕ್ಕೂ ತಗೊಳಕ್ಕೆ ರಿಸೀವ್ ಮಾಡಕ್ಕೆ ಈಸಿ ಆಗುತ್ತೆ. ಈಗ ಸಡನ್ ಆಗಿ ನಾನು ಇದೊಂದು ಶೇಡ್ ಅದೊಂದು ಶೇಡ್ ಅಂದ್ರೆ ಜನ ಡಸಂಟ್ ನೋ ಸರ್, ಯಾಕೆ ದಾಗ ಏನು ಅದ್ರಲ್ಲಿ ಇವ್ನು ಎಷ್ಟು ಶೇಡ್ ಮಾಡ್ತಾರೆ. ಒಂದು ಟೀಸರ್ ಏನೋ ಒಂದು ಬಂದಾಗ ಇಟ್ ವಿಲ್ ಬಿ ಈಸಿಯರ್ ಫಾರ್ ದೆಮ್ ಟು ರೆಕಗ್ನೈಸ್ ಅರುಣ್ ಅಂತ ಅನ್ಸ್ತು. ಸ್ವಲ್ಪ ಆದಷ್ಟು ಬೇಕು ಅಂತಾನೆ ನಾನು ಈ ಸಾಂಗ್ ಅಲ್ಲಿ ಪರ್ಟಿಕ್ಯುಲರ್ ಅವಾಯ್ಡ್ ಮಾಡಿದ್ದೀನಿ ಸರ್. ಸರ್ ಇಟ್ಸ್ ನಾಟ್ ರೆಸ್ಪಾನ್ಸ್ ಅವರು OTT ಚಾನಲ್ ಅಲ್ಲಿ ಬಂದ್ಮೇಲೆ ಬರುತ್ತೆ ನಮಗೆ. ಈಗ ಒಂದು ದುಡ್ಡು ಕೊಟ್ಟಿದ್ದಾರೆ ಸರ್, ಅದು ಹೆಂಗಾಯ್ತು ಅಂದ್ರೆ ನಾನು ಆಲ್ಮೋಸ್ಟ್ 2 years ಬಿಫೋರ್ ಸರ್, 2 years ಬಿಫೋರ್ ಒಂದು ಟ್ರೇಲರ್ ಕಟ್ ಮಾಡ್ತೀನಿ ಸರ್. ಆಕ್ಚುಲಿ ಈ ಸಿನಿಮಾಗೆ ನನ್ನ ಎಡಿಟರ್ ಆಗಿ ಮಾಡಿದ್ದು ರಾಮ್ ಪ್ರಸಾದ್ ಸರ್. ಅದು ನಾನು ಓಪನ್ ಆಗಿ ಹೇಳ್ತೀನಿ, ಯಾಕಂದ್ರೆ ನಾನು ಆನಿಮೇಷನ್ ಬ್ಯಾಕ್ ಗ್ರೌಂಡ್ ಇಂದ ಬಂದು ನನ್ಗೆ ಎಲ್ಲ ಸ್ಕಿಲ್ಸ್ ಗೊತ್ತಿದ್ರು. ಒಬ್ರು ಸೋ ಕಾಲ್ಡ್ ಒಬ್ರು ದೊಡ್ಡ ಎಡಿಟರ್ನೇ ಇರ್ತಾರೆ. ನಾನು ಆಫೀಸಲ್ಲಿ ಎಡಿಟ್ ಮಾಡೋದನ್ನ ನೋಡ್ಬಿಟ್ಟೆ, ನಾನು ನನ್ನ ಪಾಯಿಂಟ್ ಆಫ್ ವ್ಯೂ ಮಾಡ್ತೇನೆ, ಮಗ ನೀನೇ ಸಕ್ಕತ್ತಾಗಿ ಮಾಡ್ತೀಯ ಮಾಡು ಮಗ ಅಂತಾರೆ. ಸೊ ಅಲ್ಲಿ ನಾನು ಏನ್ ಮಾಡ್ತೀನಿ, ನಾನು ಶೂಟ್ ಮಾಡೋದು ನಾನು ಎಡಿಟ್ ಮಾಡ್ಕೊಂಡು ಬರ್ತೀನಿ. ಇವತ್ತು ನನ್ನ ಸಿನಿಮಾ ಎಲ್ಲ ನಾನು ಎಡಿಟ್ ಮಾಡ್ತೀನಿ, ಅದು ನನಗೆ ಗಾಗಲ್ ಕೊಟ್ಟಿರೋ ಒಂದು ಕಾನ್ಫಿಡೆನ್ಸ್. ಸೊ ಆ ಇದರಲ್ಲಿ ನಾವು ಟ್ರೇಲರ್ ಕಟ್ ಮಾಡ್ತೀನಿ ಸರ್. ಆ ಟ್ರೇಲರ್ ಅಷ್ಟೇ ನಾವು ತೋರಿಸಿದ್ದು. ಆ ಟ್ರೇಲರ್ ಹಿಂಗೆ ಕಳಿಸ್ತೀವಿ. ಈಗ ನಮಗೊಂದಷ್ಟು ಜನ ಮೀಡಿಯೇಟರ್ಸ್ ಇರ್ತಾರೆ, ನಾವು ಬಿಸ್ನೆಸ್ ಮಾಡ್ತೀವಿ, ನಾವು ಹಂಗ್ ಮಾಡ್ತೀವಿ. ಸೊ ಅವ್ರಿಗೆ ಕಳಿಸ್ತಾರೆ ಸರ್. ನನ್ನ ಪ್ರಕಾರ 1 ವಾರ 2 ವಾರದಲ್ಲಿ ನಮಗೆ ಬಾಂಬೆಯಿಂದ ಒಂದು ಕಾಲ್ ಬರುತ್ತೆ, ಒಂದು ಏಜೆನ್ಸಿ ಸಾಜಿದ್ ಕುರೇಶಿ ಅವರು, ಇಲ್ಲ ವಿ ವಾಂಟ್ ಟು ಬೈ ದಿಸ್ ಫಿಲಮ್ ಅಂತ ಬರ್ತಾರೆ. ಸೊ ಓಕೆ ಏನು ಅಂತ ಅವ್ರ ಬಿಸ್ನೆಸ್ ರಾಮದಾಸ್ ಸರ್ ಚೆನ್ನಾಗಿ ಗೊತ್ತಿದೆ. ಸೊ ನಾನು ಹೇಳೋದೇನು ಅಂದ್ರೆ ಸರ್, ಸಿನಿಮಾ ಈಗ ಬಿಸ್ನೆಸ್ ಆಗ್ತಾ ಇಲ್ಲ, ಒಬ್ಬ ಡೈರೆಕ್ಟರ್ ಬಿಸ್ನೆಸ್ ಮಾಡ್ಬೇಕು. ಒಬ್ಬ ಡೈರೆಕ್ಟರ್ ಮಾಡ್ಬೇಕಾದ್ರೆ ಒಂದು ಒಳ್ಳೆ ಸಿನಿಮಾ ಮಾಡಿ ಪ್ರೊಡ್ಯೂಸರ್ ಕೈಲಿ ಕೊಟ್ರೆ ಸರ್, ಪ್ರೊಡ್ಯೂಸರ್ ತಾನೇ ಬಿಸ್ನೆಸ್ ಮಾಡ್ಕೊಂತಾರೆ. ಇಲ್ಲಿ ಏನಂದ್ರೆ ದ ಕಂಟೆಂಟ್ ಶುಡ್ ಟಾಕ್. ಈಗ ಅವ್ರಿಗೆ ಬೈಯರ್ಸ್ಗೆ ಅನ್ಸ್ಬೇಕಲ್ಲ ಸರ್, ಓಕೆ ನಾನು ಇದು ಮಾಡಿದ್ರೆ ಅಟ್ಲೀಸ್ಟ್ ನಾನೇನೋ ಒಂದು ಹುಡ್ಕೊಂತೀನಿ ಅಂತ, ಅದಕ್ಕೆ ಅವ್ರು ತಗೊಂತಾರೆ. ಇದು ಲಾಟ್ರಿ ಅಂತ ಅಂದಾಗ ರಾಮದಾಸ್ ಅವ್ರ ಮಗ ಮಾಡ್ತಾರೆ, ಅವ್ರು ಯಾಕೆ ತಗೊಂತಾರೆ. ಸೊ ದ ಕಂಟೆಂಟ್ ನೋಡಿ ಅವರು ತಗೊಂಡಿದ್ದಾರೆ, ಒಂದು ಒಳ್ಳೆ ಪ್ರೈಸ್ಗೆ ತಗೊಂಡಿದ್ದಾರೆ. ಸೊ ಪ್ರೊಡ್ಯೂಸರ್ ಖುಷಿಯಾಗಿದ್ದಾರೆ, ನಾವು ಖುಷಿಯಾಗಿದೆ. ಈಗ ಸ್ಯಾಟಲೈಟ್ ಟಾಕ್ಸ್ ಅಲ್ಲೂ ಇದ್ದಾರೆ, ನೋಡೋಣ ಸರ್. ಒಳ್ಳೆ ಪ್ರೈಸ್ ಏನಂತ ರಿವ್ಯೂ ಮಾಡ್ಬೋದು, ಯಾಕಂದ್ರೆ ಇನ್ನಷ್ಟು ಟೀಮ್ಗಳಿಗೆ ಹೆಲ್ಪ್ ಆಗುತ್ತೆ ಸಿನಿಮಾ ಟೀಮ್ಗೆ. ಸರ್ ಪ್ರೈಸ್ ಎಕ್ಸಾಕ್ಟ್ಲಿ ಐ ಕಾಂಟ್ ರಿವೀಲ್, ಯಾಕಂದ್ರೆ ನಂದು ಒಂದು ಅವ್ರದ್ದು ಇದಾಗುತ್ತಲ್ಲ, ರಿಕವರಿ ಆಗುತ್ತಲ್ಲ ನಂದು ಸಿನಿಮಾ ಬಜೆಟ್ 100% ನಾನು ರಿವೀಲ್ ಮಾಡ್ತೀನಿ.
ಇದರಿಂದ ಹೆಂಗ್ ಬಂತು, ಆಡಿಯೋ ಯಾವ ತರ ಬಂತು, ಪ್ರತಿಯೊಂದು ನಾವು ಓಪನ್ ಆಗಿ ನಾನು ಹೇಳ್ತೀನಿ. ಬಟ್ ಇಟ್ಸ್ ಟೂ ಅರ್ಲಿ ಅನ್ಸುತ್ತೆ ನನಗೆ ಅದು ಹೇಳಕ್ಕೆ. ಯಾಕಂದ್ರೆ ಇನ್ನ 100% ಪ್ರೊಡ್ಯೂಸರ್ಗೆ ರಿಕವರಿ ಆಗಿಲ್ಲ. ಅದು ರಿಕವರಿ ಆದ್ಮೇಲೆ ಐ ಹ್ಯಾವ್ ದಟ್ ಕಾನ್ಫಿಡೆನ್ಸ್ ಟು ಟೆಲ್ ನಾವು ಇಷ್ಟು ಮಾಡಿದೀವಿ ಅನ್ನೋದಕ್ಕೆ. ಓಕೆ, ಅದೇ ಮತ್ತೆ ಕುಮಾರ್ ಸರ್ ಈ ಸಿನಿಮಾನ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರೋದು. ಅವರು ವೇದಿಕೆ ಮೇಲೆ ನೀವೆಲ್ಲ ಕ್ವಶನ್ಸ್ ಕೇಳ್ತೀರಾ ಅಂತ ವಿತ್ ಡಿಸ್ಟ್ರಿಬ್ಯೂಟರ್ ಬಂದ್ಬಿಟ್ಟಿದೀವಿ ಇವಾಗ, ಅಂದ್ರೆ ಬೇಗ ರಿಲೀಸ್ ಬರ್ತಾ ಇದೀವಿ ಅಂತ. ಕುಮಾರ್ ಸರ್ ಬನ್ನಿ ಸರ್. ಈ ಸಿನಿಮಾದ ಐ ಡಿಸೈಡೆಡ್ ಓಕೆ ಸ್ವಲ್ಪ ಕಂಟೆಂಟ್ಸ್ ತೋರಿಸ್ಕೊಂಡು ಮಾತಾಡೋಣ ನಾನು. ಸೊ ನೆಕ್ಸ್ಟ್ 72 hours ಬ್ಯಾಂಗ್ಳೂರಿಂದ ಫ್ಲೈಟ್ಸ್ ಇಲ್ಲ ಇಂಡಿಗೋ. ಬೇರೆ ಫ್ಲೈಟ್ಸ್ ಇದೆ ಸರ್, ಅವ್ರ ಪ್ರೈಸಿಂಗ್ ನೋಡಿದಿರಲ್ಲ ಸರ್. ಕೆಲವ್ರು ಬಿಡ್ತಾ ಇದಾರೆ. ಯು ನೋ ದ ಪ್ರೈಸಿಂಗ್ ಇಸ್ 40,000 rupees per ticket. ಅವ್ರು ಏನ್ ಮಾಡ್ತಿದ್ದಾರೆ, ಇಟ್ಸ್ ರೈಸಿಂಗ್. ಯಾಕಂದ್ರೆ ಡಿಮ್ಯಾಂಡ್ ಆಗೋಯ್ತಲ್ಲ ಸರ್. ಈಗ ನೀವು ಇರೋದೇ ಏರ್ ಏಷ್ಯಾ, ಏರ್ ಇಂಡಿಯಾ, ಸರಿ ಡಿಮ್ಯಾಂಡ್ ಮಾಡ್ತಾರೆ. ಹಂಗಾಗಿ ಲಾಸ್ಟ್ ಮೂಮೆಂಟ್ ಅಲ್ಲಿ ಅದು ಕ್ಯಾನ್ಸಲ್ ಆಯ್ತು. ಬಟ್ ನೆಕ್ಸ್ಟ್ ಇದರಲ್ಲಿ ಐ ಮೇಕ್ ಶೋರ್ ಲೈಕ್ ನಮ್ಮ ಕ್ಯಾಶ್ ನಲ್ಲಿ ಏನ್ ನೋಡ್ತಾ ಇದ್ರಿ ಪೋಸ್ಟ್ ನಲ್ಲಿ ಅವನ್ನೆಲ್ಲ ನಾವು ಪ್ರೆಸ್ಗೆ ಕಳಿಸ್ತೀವಿ. ಕುಮಾರ್ ಸರ್, ಎಲ್ಲರಿಗೂ ನಮಸ್ಕಾರ. ರಾಮ್ ಪ್ರಸಾದ್ ನಾವು ನಿಮ್ಗೆ ಗೊತ್ತು, ಎಲ್ಲ ಒಳ್ಳೆಯ ಸ್ನೇಹಿತರು. ಜೊತೆಗೆ ನನ್ನ ಮಗನೂ ಅರುಣು ಫ್ರೆಂಡ್ಸ್, ಒಂದೇ ಸ್ಕೂಲ್ ಇಬ್ರು ಓದಂತವ್ರು. ಅವಾಗಿಂದ ಒಂದು ವಿಶ್ವಾಸದಲ್ಲಿದ್ದೀವಿ. ನಾನು ನಮ್ಮ ಶಶಿ ಹತ್ರ ಪಿಕ್ಚರ್ ನೋಡೋಕ್ಕಿಂತ ಮುಂಚೆ ಶಶಿ ಒಂದು ಪಿಕ್ಚರ್ ಮಾಡ್ಬೇಕಂತ ಪ್ಲಾನ್ ಮಾಡಿದ್ವಿ. ಒಂದು ಚಿಕ್ಕದಾಗ ಅಡ್ವಾನ್ಸ್ ಕೊಟ್ಟಿದ್ವಿ, ದೊಡ್ಡದಾಗಿ ಕೊಡದೇ ಇದ್ರು. ಇದು ನೋಡೋಕ್ಕಿಂತ ಮುಂಚೆನೆ ಕೊಟ್ಟಿದ್ವಿ. ಒಂದು ಪ್ರಾಜೆಕ್ಟ್ ಪ್ಲಾನ್ ಮಾಡ್ತಾ ಇದ್ದೀವಿ. ಮೊನ್ನೆ ರಾಮ್ ಪ್ರಸಾದ್ ಅವರು ಒಂದು ಸಾಂಗ್ ಶೂಟ್ ಮಾಡಿದ್ರು, ಬಹಳ ಚೆನ್ನಾಗಿ ಮಾಡಿ ಖರ್ಚು ಮಾಡಿದ್ದಾರೆ. ಅಲ್ಲಿ ಹೋಗಿ ನೋಡೋದಕ್ಕೂ ನಾವು ಎಡಿಟ್ ಮಾಡಿದ್ಮೇಲೆ, ನಿಮ್ಮ ಮುಂದೆ ನೋಡಿದ್ಮೇಲೆ ಅದಕ್ಕೆ ಮ್ಯೂಸಿಕ್ ಎಲ್ಲ ಬಿದ್ಮೇಲೆ ಅದು ಬಹಳ ಚೆನ್ನಾಗಿ ಮಾಡಿದ್ದಾರೆ. ಹಣ ರಿಲೀಸ್ ಮಾಡಬೇಕು ಅಂತ ಪಾಪ ರಿಲೀಸ್ ಮಾಡ್ಕೊಡಕ್ಕೆ ನಮ್ಮ ಕೆಲಸ ಇರೋದು. ನಾವು ವಿತರಕರು ಏನ್ ಮಾಡ್ತೀವಿ, ನಿರ್ಮಾಪಕರು ಪಿಕ್ಚರ್ ಕೊಟ್ಟರೆ ರಿಲೀಸ್ ಮಾಡ್ಕೊಡ್ತೀವಿ. ಫೆಬ್ರವರಿ ರಿಲೀಸ್ ಮಾಡೋಣ ಅಂತ ಒಂದು ಪ್ಲಾನ್ ಇಲ್ಲಿ ಅನ್ಕೊಂಡಿದ್ದೀವಿ. ಡೇಟ್ ಇನ್ನೊಂದು ವಾರದಲ್ಲೋ ಒಂದು ಸ್ವಲ್ಪ ಸೆನ್ಸರ್ ಆಗಬೇಕು, ಮತ್ತೆ ಅದರ್ ಲ್ಯಾಂಗ್ವೇಜ್ ರಿಲೀಸ್ ಮಾಡ್ಬೇಕನ್ನೋ ಉದ್ದೇಶದಿಂದ ತೆಲುಗು, ತಮಿಳು, ಮಲಯಾಳಂ ಮಾಡಬೇಕಾದ್ರೆ ಸ್ವಲ್ಪ ಅಲ್ಲಿ ನೋಡ್ಕೊಂಡು ಡೇಟ್ ಮಾಡಕ್ ಪ್ಲಾನ್ ಮಾಡ್ತೀವಿ. ಫೆಬ್ರವರಿ ಪಿಕ್ಚರ್ ಬಿಡುಗಡೆ ಮಾಡ್ತೀವಿ. ಕೇಳಪ್ಪ, ಇದೇನಪ್ಪ ಅಣ್ಣ? ಇನ್ನು ಟ್ರೇಲರ್ ಇದೆ, ಇನ್ನೊಂದು ಹಾಡ್ ಬಾಕಿ ಇದೆ, ಒಂದ್ ಒಳ್ಳೆ ಪ್ರೆಸ್ ಮೀಟ್ ಪ್ಲಾನ್ ಕೂಡ ಮಾಡ್ತಾ ಇದ್ದಾರೆ. ನಮ್ಮ ನಿರ್ದೇಶಕರು ಹೇಳಿದ ಹಾಗೆ ಎಲ್ಲಾ ಆರ್ಟಿಸ್ಟ್ ಗಳು ಅವತ್ತಿನ ಪ್ರೆಸ್ ಮೀಟ್ ಅಲ್ಲಿ ಇರ್ತಾರೆ. ಪಬ್ಲಿಸಿಟಿ ಬಗ್ಗೆ ರಾಮ್ ಪ್ರಸಾದ್ ನಾವೇ ಕೊಡ್ಬೇಕಾಗಿಲ್ಲ, ಅವ್ರ ಹತ್ರ ಕಲಿಯೋದಿದೆ. ಅವ್ರು ಪ್ಲಾನ್ ಮಾಡ್ತಾರೆ ನೀಟಾಗಿ. ಅವರು ಮಾಸ್ಟರ್ ಅದರಲ್ಲಿ, ಏನು ಯಾರು ಮಾಡಕ್ ಆಗೋದು ಇಲ್ಲ. ಅದು ಬಹಳ ಒಂದು ಸಾಧನೆ. ಅದೇ ಹೇಳಿದ್ದು ಮಾಸ್ಟರ್ ಅವರು. ಅವ್ರ ಹತ್ರ ನಾವು ಕಲಿಬೇಕು, ಡಿಸ್ಟ್ರಿಬ್ಯೂಷನ್ ನಾವು ಕಲಿಬೇಕು. ಗೊತ್ತು, ಹೌದಾ? ಹೇಳಿ ಜಗದೀಶ್. ಅದೇ ಉದ್ದೇಶ ಇದೆ. ಅಲ್ಲೆಲ್ಲ ನೋಡ್ಬೇಕಲ್ಲ ಅವ್ರು ಯಾವ್ಯಾವ ಪಿಕ್ಚರ್ ಬರುತ್ತೆ, ಏನ್ ಬರುತ್ತೆ. ಜೊತೆಗೆ 2 ವರ್ಷದಿಂದ ಇದ್ದಿದ್ದು ವಾತಾವರಣ ಬೇರೆ, ಇವತ್ತಿರೋ ವಾತಾವರಣ ಬೇರೆ. 2 ವರ್ಷಕ್ಕೂ ಇವತ್ತಿಗೂ ಸ್ವಲ್ಪ ವ್ಯತ್ಯಾಸ ಇದೆ. ಬಿಸ್ನೆಸ್ ಆಗ್ಲಿ ಒಂದು ಎಲ್ಲ ಇದ್ರಲ್ಲೂ ಅದು ನೋಡ್ಕೊಂಡು ಒಂದು ಪ್ಲಾನ್ ಮಾಡೋದು, ಅಥವಾ ಫಸ್ಟ್ ಕನ್ನಡ ರಿಲೀಸ್ ಮಾಡಿ ಆಮೇಲೆ ಅಲ್ಲಿ ಮಾಡೋದ, ಯಾವ ರೀತಿ ಒಂದು ನೋಡ್ಕೊಂಡು ಪ್ಲಾನ್ ಮಾಡಬೇಕು. ಅದು ನಮ್ದು ಓನ್ಲಿ ಕನ್ನಡ ರಿಲೀಸ್ ಅಷ್ಟೇ, ಮಿಕ್ಕಿದೆಲ್ಲ ರಾಮ್ ಪ್ರಸಾದ್ ಮಾಡ್ತಾರೆ. ತೆಲುಗು ಆಡಿಯೋ ಇವಾಗ ರಿಲೀಸ್ ಆಗಿರೋದು ಟ್ರೆಂಡ್ಗೆ ನಮ್ಗೆ 2-3 ಮುಂಚೆನೂ ಮಾತಾಡಿದ್ದೆ ಅವ್ರ ಹತ್ರ, ಈ ತರ ಪಿಕ್ಚರ್ ಎಲ್ಲ ಇದು ಮಾಡ್ತಿದ್ದೀನಿ ಅಂತ. ಅವರೇ ಫೋನ್ ಮಾಡಿ ಯಾವಾಗ ರಿಲೀಸ್ ಮಾಡ್ತಾ ಇದೀಯಾ, ಬಾ ಪ್ಲಾನ್ ಮಾಡೋಣ ಅಂತ ಹೇಳಿದ್ರು. ಬಿಕಾಸ್ ಆಡಿಯೋ ಇಸ್ ಗೋಯಿಂಗ್ ಸಿಡ್ ಶ್ರೀರಾಮ್ ಕೈಲಿ ಆಡ್ಸಿದ್ದೀನಿ ತೆಲುಗು ವರ್ಷನ್. ಕನ್ನಡ ಯಾಶಿನ್ ಅಂತ ಆಡ್ಸಿರೋದು ಆಲ್ ಲ್ಯಾಂಗ್ವೇಜಸ್. ತೆಲುಗು ಮಾತ್ರ ಸಿಡ್ ಶ್ರೀರಾಮ್ ಕೈಲಿ ಆಡ್ಸಿರೋದು. ಈಗ ಬರೀ ಸಿಡ್ ಶ್ರೀರಾಮ್ ಒಂದು ಹಾಡೋದಕ್ಕೇನೆ 10 ಲಕ್ಷ ಅವ್ರಿಗೆ ತೆಲುಗು ಲ್ಯಾಂಗ್ವೇಜ್ ಹಾಡೋದಕ್ಕೆ. ಇನ್ನು ಆರ್ಕೆಸ್ಟ್ರಾ ಏನ್ ಖರ್ಚು ಮಾಡಿರ್ಬೇಕು, ಇದಕ್ಕೆ ಏನ್ ಖರ್ಚು ಮಾಡಿದ್ರೆ ಬೇರೆ. ಏನಕ್ಕೆ ಅಂದ್ರೆ RP ಪಟ್ನಾಯಕ್ ಇದ್ರಿಂದ ನಾನು ಸಿದ್ ಶ್ರೀರಾಮ್ ಕೈಲಿ ಹಾಡ್ಸಿ ಇದು ಮಾಡಿದೆ. ಇಟ್ಸ್ ಗೋಯಿಂಗ್ ವೆರಿ ಫೈನ್. ಸರ್ ಆಡಿಯೋ ಕಂಪ್ನಿ ನಾನು ಲೈವ್ ಮಾಡ್ಲಂದ್ರೆ ಹೆಂಗಣ? ಇಲ್ಲ ಪ್ರತಿಯೊಂದು ಕೀಬೋರ್ಡ್ ಮಾಡೋದು ಓನ್ಲಿ ಫಾರ್ ರೆಫರೆನ್ಸ್ ಅಷ್ಟೇನೆ. ಅದಾದ್ಮೇಲೆ ಆ ರೆಫರೆನ್ಸ್ ಎಲ್ಲ ಕಿತ್ತಾಕ್ ಲೈವ್ ಹಾಕಿದ್ಮೇಲೆ ನಮ್ಗೆ ಆಮೇಲೆ ಸೌಂಡಿಂಗ್ ನಮ್ ಕಿವಿಗೆ ಬಂದಾಗ 100% ಮಾಡಕ್ ಹೋಗಲ್ಲ ನಾವು. ಅಂಡ್ ಸರ್ ಚೆನ್ನಾಗಿದೆ ಸರ್. ಕೆಲವು ಸಿನಿಮಾ ನಿಮ್ಗೆ ಗೊತ್ತಿದೆ, ಪಿಕ್ಚರ್ ಚೆನ್ನಾಗಿದೆ, ಸಿಂಗಲ್ ಸ್ಕ್ರೀನ್ ನೋಡ್ತಾ ಇದ್ದಾರೆ, ಮಲ್ಟಿಪ್ಲೆಕ್ಸ್ ನೋಡ್ತಾ ಇದ್ದಾರೆ. ಕಮರ್ಷಿಯಲ್ ಸಿನಿಮಾ ಎಲ್ಲ ಬರೋದೇ ಸಿಂಗಲ್ ಸ್ಕ್ರೀನ್ ಜಾಸ್ತಿ ಕಲೆಕ್ಷನ್ಸ್. ಇವಾಗ ಒಂದು ಹೆಚ್ಚು ಕಡಿಮೆ 100 ಥಿಯೇಟರ್ ಅಷ್ಟು ಕ್ಲೋಸ್ ಆಗಿರೋದು. ಅವತ್ತು ನಿಮ್ಗೆ ಹೇಳಿದ ಹಿಂದೆನು ಅದು ಇಲ್ಲಿ BNC ಬಹಳ ಕಲೆಕ್ಷನ್ಸ್ ಕಡಿಮೆ ಇದೆ. ಕೆಲವು ಕಡೆ ಕ್ಲೋಸ್ ಆಗಿದ್ದಾವೆ, ಕೆಲವು ಕಡೆ ಡೆಮಾಲಿಶ್ ಆಗಿದ್ದಾವೆ. ಒಂದು ವಾತಾವರಣ ಚೇಂಜ್ ಆಗಿದೆ ಅಂತ ಹೇಳಿದಲ್ಲ. 2 years ಇಂದ ಈಚೆ ಬೇರೆ, 2 years ಹಿಂದೆ ಇದ್ದಿದ್ದು ಬೇರೆ.
ಸಿಗುತ್ತೆ ಸರ್. ಈಗ ಮೂರ್ ಥಿಯೇಟರ್ ಎಲ್ಲೆಲ್ಲಿದೆ ಅಲ್ಲೆಲ್ಲ ಸಿಗುತ್ತೆ. ಈಗ ಡಿಸ್ಟಿಕ್ ಅಲ್ಲಿ ಆಲ್ಮೋಸ್ಟ್ ಮೂರ್ ಥಿಯೇಟರ್ ಇದೆ. ಡಿಸ್ಟಿಕ್ ತಾಲೂಕಲ್ಲಿ ಎರಡೆರಡು ಇರ್ತವೆ. ಎರಡಿದ್ರೆ ಅವ್ರಿಗೊಂದು ಆಗುತ್ತೆ, ಇವ್ರಿಗೊಂದು ಆಗುತ್ತೆ. ಮೊದಲು ಬರೋಂಥ ಸಿನಿಮಾ 3ನೇ ವಾರ 4ನೇ ವಾರ ಹೋಗುತ್ತೆ ಅಂದಾಗ ಒಂದು ಸಿನಿಮಾಗೆ ಅನಾನುಕೂಲ ಆಗ್ಬೋದು. ಅದು ಆ ವಿತರಕರ ಮೇಲೆ ಇರುತ್ತೆ ಅವ್ರದ್ದೇ. ಯಾವಾಗ ಇವಾಗ ಸರ್ 550 ಥಿಯೇಟರ್ ಇದೆ ಸರ್. ನಮ್ಮ ಚೇಂಬರ್ ಲಿಸ್ಟ್ ಇದೆ, ಬನ್ನಿ ಕೊಡ್ತೀನಿ, ತಗೊಳ್ಳಿ. ಅಲ್ಲ ಕೊಡ್ತೀನಿ. ಏನು 75-76 ಟೋಟಲ್ ಮಲ್ಟಿಪ್ಲೆಕ್ಸ್ ಇದೆ ಕರ್ನಾಟಕದಲ್ಲಿ. ಅದು ಆಟೋಮೆಟಿಕ್ ಒಂದು 500 ಆಗುತ್ತೆ. ಕೆಲವು 10, ಕೆಲವು 6, ಕೆಲವು 3 ಎಲ್ಲ ಒಂದು 500 ಸ್ಕ್ರೀನ್ ಇದೆ. ಈಗ KG ರೋಡಲ್ಲಿ ಒಂದು 2 ಓಪನ್ ಆಗ್ತಿದೆ ನೆಕ್ಸ್ಟ್ ಮಂತ್. ಹೌದು, ಎಲ್ಲಿ? ಓಕೆ, ಖಂಡಿತ ಆಗುತ್ತೆ. ಇನ್ಕ್ಲೂಡಿಂಗ್ ಮಲ್ಟಿಪ್ಲೆಕ್ಸ್ 1000 ಇದೆ. 1000. ಓಕೆ, ಆಲ್ಮೋಸ್ಟ್ ಎಲ್ಲ ವಿಚಾರಗಳು ಮಾತಾಡಿದ್ವಿ. ಫೈನಲಿ ವಿ ನೀಡ್ ಯುವರ್ ಸಪೋರ್ಟ್. ಪ್ರೆಸ್ ಆಮೇಲೆ ಪರ್ಟಿಕ್ಯುಲರ್ಲಿ ಪ್ರೆಸ್ ಇಲ್ಲದೆ ನಾನು ಯಾವುದೂ ಮಾಡಿಲ್ಲ. ನನ್ನ ಸ್ಟುಡಿಯೋ ಓಪನಿಂಗ್ ಇಂದ ಇಲ್ಲಿ ತನಕ. ಸೊ ವಿ ನೀಡ್ ಯುವರ್ ಸಪೋರ್ಟ್, ಪ್ಲೀಸ್ ಕೋಪರೇಟ್. ಖಂಡಿತ ಕೊಡ್ತಾರೆ. ನಾಗೇಂದ್ರ ಅವರ ಎಲ್ಲಕ್ಕೂ lead. ಹಾಗೆ ಈ ಸಿನಿಮಾದ ಪ್ರಮೋಷನ್ ಜವಾಬ್ದಾರಿ ತಗೊಂಡಿರೋದು ನಮ್ಮೆಲ್ಲರ ಪ್ರೀತಿಯ ನಾಗೇಂದ್ರ ಸರ್. ಹಾಗಾಗಿ ಖಂಡಿತವಾಗ್ಲೂ ಆ ಸಪೋರ್ಟ್ ಡಬಲ್ ಇರುತ್ತೆ ಸರ್. ಸ್ವಲ್ಪ ಮುಂದೆ ಬನ್ನಿ ಸರ್.